ನನ್ನ ಹೃದಯ ಬಾಂಧವರೇ, ನಾನು ನಮ್ಮ ಕಡೂರು ಟೌನಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಪಕ್ಕದಲ್ಲಿ ನೋಡಿದರೆ ಶ್ರೀ ಮಹಾಲಕ್ಷ್ಮಿ ಮೊಮೋಸ್ ಸೆಂಟರ್ ಅಂತಿತ್ತು. ಸರಿ, ಇಲ್ಲಿ ಹೋಗಿ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಆದರೆ ಇದರಲ್ಲಿ ಯಾವ ಥರ ವೆರೈಟಿ ಕೊಡ್ತಾರೆ ಅಂತ ನನಗೆ ಒಂಚೂರು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು ಮೊಮೋಸ್ ತಿನ್ನೋಕ್ಕೆ. ನೀವು ಆಲ್ರೆಡಿ ಟೇಸ್ಟ್ ಮಾಡಿದರೆ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ತಿಳಿಯುತ್ತೆ. ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿ ಮನಸಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಅಣ್ಣವರು 2 ವೆರೈಟಿ ಚಟ್ನಿ ಹಾಕ್ತಿದ್ದಾರೆ. 2 ವೆರೈಟಿ ಚಟ್ನಿ ಅಷ್ಟೇನೇನಪ್ಪ ಹಾಕೋದು, ಮತ್ತು ಬೇರೆ ಇದು ಯಾವುದೋ ಒಂದು ಪೇಸ್ಟ್ ಏನೋ ಥರ ಇದೆ, ಅದನ್ನು ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಾಕ್ತಾರ ಅಂತ. ಈಗ ಫ್ರೆಂಡ್ಸ್ ಹೇಳ್ದಂಗೆ ಆ ಪೇಸ್ಟಲ್ಲಿರೋ ಚಟ್ನಿನ ಕ್ರೀಮಾ ಏನು ಗೊತ್ತಿಲ್ಲ ಹಾಕ್ತಿದ್ದಾರೆ. ಟೇಸ್ಟ್ ಮಾತ್ರ ನೋಡೋಣ ಹೇಗಿರುತ್ತೆ ಅಂತ. ನನಗೆ ಗೊತ್ತೇ ಇಲ್ಲ. ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಹಾಗೂ ನಿಮಗೆ ಗೊತ್ತಿರೋ ಹೊಸ ಫ್ರೆಂಡ್ಸ್ ಜೊತೆ, ನಿಮ್ಮ ಪ್ರೀತಿ ಹುಡುಗಿ ಜೊತೆ ಒಂದು ಸತಿ ಏನಾದರೂ ಟ್ರೈ ಮಾಡಿ ಮೊಮೋಸ. इधर क्या क्या चटनी का चटनी आना इधर वाइट सॉस स्वीट हो ना. हाँ स्वीट ಮೊಮೋಸ್ ಸ್ಮೆಲ್ ಮಾತ್ರ ಗಮ್ ಅಂತ ಇದೆ ಬಾಬಾ. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಗಮ್ ಅಂತ ಎಳಿತಾ ಇದೆ. ಇದು ये नॉन वेज ये नॉन वेज है और वेज अलग अलग. एग में चिकन. हाँ चिकन का है और वो तरकारी भी है. तरकारी. नॉन वेज का स्टीम है 60 रुपीज़ और फ्राई 70 और वेज का स्टीम है 60 रुपीज़ और 60 रुपीज़. ಫ್ರೆಂಡ್ಸ್, ಮೊಮೋಸ್ ಬಂದು 2 ರೀತಿಯಲ್ಲಿ ಮಾಡ್ಕೊಡ್ತಾರಂತೆ. ಒಂದು ನಾನ್ ವೆಜ್ಜು, ಇನ್ನೊಂದು ವೆಜ್ಜು. ಮತ್ತು ವೆಜ್ಜು ಈ ಥರ ಬೇಯಿಸ್ಕೊಡೋದಾದರೆ ನಾನ್ ವೆಜ್ಜಿಂದ 60 ರೂಪಾಯಿ ಆಗುತ್ತೆ. ಅದನ್ನು ಎಣ್ಣೆಗೆ ಹಾಕ್ಕೊಡೋದಂದರೆ 50 ರೂಪಾಯಿ. ಅದೇ ಥರ ವೆಜ್ಜು ಬೇಯಿಸ್ಕೊಡೋದಾದರೆ 50 ರೂಪಾಯಿ, ಆದರೆ ಎಣ್ಣೆಲ್ಲ ಹಾಕ್ಕೊಡೋದಾದರೆ 40 ರೂಪಾಯಿ. ಈಗ ಈ ಟೇಸ್ಟಿಗೆ ಬೇಯಿಸಿರೋದು ಇಸ್ಕೊಂಡು ವೆಜ್ಜು 50 ರೂಪಾಯಿ ಕೊಡ್ಬೋದೋ ಇಲ್ಲೊಂದು ಗೊತ್ತಿಲ್ಲ. ತಿಂದ್ಬಿಟ್ಟು ತಿಳಿಸ್ತೀನಿ. ಇದೇ ಫಸ್ಟ್ ಟೈಮ್ ಮೊಮೋಸ್ ತಿಂತಾ ಇದ್ದೀನಿ. ನೀವು ಮಿಸ್ ಮಾಡಿದೆ ಒಂದ್ಸತಿನ ಹೋಗಿ ಟೇಸ್ಟ್ ಮಾಡಿ, ಇಲ್ಲದಿದ್ರೂ ಸರಿ ಫ್ರೆಂಡ್ಸ್. ನೋಡೋಣ. ಗಮ್ಮಂತ ಇದೆ, ನಾಲ್ಗೆಯಲ್ಲಿ ಜೊಲ್ಸೋರ್ತಾ ಇದೆ. ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದೆ, ನಾಲ್ಗೆ ಸುಡ್ತಾ ಐತೆ ಫ್ರೆಂಡ್ಸ್. ಈ ಥರ ನೀವು ಮಿಸ್ ಮಾಡಬಾರ್ದು. ಒಂದ್ಸತಿ ಏನಾರ ಟೇಸ್ಟು ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ಅನುಭವ ಇಲ್ಲ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಒಂಥರ. ಫ್ರೆಂಡ್ಸ್ ಚೆನ್ನಾಗಿದೆ. 3 ಚಟ್ನಿಯಲ್ಲಿ ತಿಂತಿರೋದಕ್ಕೂ ಸಖತ್ತಾಗಿದೆ ಫ್ರೆಂಡ್ಸ್. ಮೊಮೋಸ್ ಸೋಲಿಕ್ಕೆ ಏನಾಕಿದ್ದಾರೆ ಅಂದರೆ ವೆಜ್ ಐಟಮು, ಕೋಸು ಮತ್ತು ಕಡಲೆಬೇಳೆ, ಇನ್ನೊಂದು ಕ್ಯಾರೆಟು, ಈ 3 ಹಾಕಿದ್ದಾರೆ. ಚೆನ್ನಾಗಿದೆ. ಮತ್ತು ಸೌತೆಕಾಯಿ ಲೈಟಾಗಿ ಹಾಕಿದ್ದಾರೆ. ಗುಡಿಯಂತೂ ಚೆನ್ನಾಗಿದೆ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ನಾನು ಯಾವತ್ತೂ ತಿಂದಿರಲಿಲ್ಲ. ಟೇಸ್ಟೆಲ್ಲ ಚೆನ್ನಾಗಿದೆ. ಮತ್ತು ಬೇಯಿಸಿರೋ ಮೊಮೋಸ್ ವೆಜ್ಜಿಗೆ ಆರಾಮಾಗಿ 50 ರೂಪಾಯಿ ಕೊಡ್ಬೋದು. ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಿಸ್ ಮಾಡ್ದಂಗೆ ಒಂದು ಸತಿನಾರು ಬಂದು ನಮ್ಮ ಕಡೂರಿಗೆ ಬಂದರೆ ಮೊಮೋಸ್ ಶ್ರೀ ಮಹಾಲಕ್ಷ್ಮಿ ಸೆಂಟ್ರಿಗೆ ಬಂದಲ್ಲಿ ಟ್ರೈ ಮಾಡಿ ನೋಡಿ. ಹಾಗೂ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಏನೇ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ತಿದ್ದುಪಡಿ ಮಾಡ್ಕೊತೀನಿ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಹೆಚ್ಚೆಚ್ಚು ಆಶೀರ್ವಾದ ಇಡಿ. ಮತ್ತು ನಿಮ್ಮನೆ ಹುಡುಗ ಬೆಳೆದ್ರೆ ಎಲ್ಲೇ ಹೋದರೂ ನಿಮ್ಮನೆ ಹುಡುಗನೇ. ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ನಾನು ತಿದ್ದುಪಡಿ ಮಾಡ್ಕೊತೀನಿ. ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಮಿಸ್ ಮಾಡ್ದಂಗೆ ನೀವು ಟ್ರೈ ಮಾಡಿ. ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ, ನಿಮಗೆ ಗೊತ್ತಿರೋ ಪ್ರೀತಿ ಹುಡುಗಿ ಜೊತೆ ಬಂದು. ಮತ್ತು ಇರೋ ತನಕ ಅಷ್ಟೇ ಫ್ರೆಂಡ್ಸ್ ಜೀವನ. ನಾವೇನು ತಗೊಂಡೋಗಲ್ಲ. ಕೊನೆಗೆ ಅಣ್ಣವರು ಟಾಟಾ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಟಾಟಾ ಬಾಯ್ ಫ್ರೆಂಡ್ಸ್.